program sponsored by Diago Finance. ಭಾರತದಲ್ಲೂ ಬರಲಿವೆ ಪ್ಲಾಸ್ಟಿಕ್ ನೋಟು. ಇಂಟ್ರೆಸ್ಟಿಂಗ್ ಡೀಟೇಲ್ಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಭಾರತೀಯ ರಿಸರ್ವ್ ಬ್ಯಾಂಕ್ ಶೀಘ್ರದಲ್ಲೇ ಪ್ರಾಯೋಗಿಕವಾಗಿ ಪ್ಲಾಸ್ಟಿಕ್ ಅಥವಾ ಪಾಲಿಮರ್ ನೋಟುಗಳನ್ನು ಚಲಾವಣೆಗೆ ತರಲು ಸಿದ್ಧತೆ ನಡೆಸ್ತಾ ಇದೆ. ಕೇಂದ್ರ ಸರ್ಕಾರ ಈ ಸಂಸತ್ನಲ್ಲಿ ಈ ಸಂಬಂಧ ಮಾಹಿತಿಯನ್ನು ನೀಡಿದೆ. ಅದನ್ನು ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಆರಂಭಿಕ ಹಂತದಲ್ಲಿ 10 ರೂಪಾಯಿ ಮತ್ತು 20 ರೂಪಾಯಿ ಮುಖಬೆಲೆಯ ತಲಾ 100 ಕೋಟಿ, ಒಟ್ಟು 200 ಕೋಟಿ ಪ್ಲಾಸ್ಟಿಕ್ ನೋಟುಗಳನ್ನು ಮುದ್ರಿಸಿ ಮಾರುಕಟ್ಟೆಯಲ್ಲಿ ಪ್ರಾಯೋಗಿಕ ಪರೀಕ್ಷೆ ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಳೆಯ ಕಾಗದದ ನೋಟುಗಳು ಹಾಗಾದರೆ ಏನಾಗುತ್ತೆ? ಅದು ರದ್ದಾಗುವುದಿಲ್ಲ. ಪ್ಲಾಸ್ಟಿಕ್ ನೋಟುಗಳು ಬಂದ ತಕ್ಷಣ ಸದ್ಯ ಬಳಕೆಯಲ್ಲಿರುವ ಕಾಗದದ ಕರೆನ್ಸಿ ಅಥವಾ ನಾನು ಇವಾಗ ಬಳಕೆ ಮಾಡ್ತಾ ಇದ್ದೀವಲ್ಲ, ಅದು ಸಂಪೂರ್ಣವಾಗಿ ಹಿಂಪಡೆಯಲಾಗುವುದಿಲ್ಲ ಅಥವಾ ನಿಲ್ಲಿಸಲಾಗುವುದಿಲ್ಲ. ಅದು ಕಂಟಿನ್ಯೂ ಆಗುತ್ತೆ. ಮಾರುಕಟ್ಟೆಯಲ್ಲಿ ಕಾಗದದ ನೋಟುಗಳು ಮತ್ತು ಪ್ಲಾಸ್ಟಿಕ್ ನೋಟುಗಳು ಎರಡೂ ಕೂಡ ಸೈಮಲ್ಟನ್ಸಿ ಏಕಕಾಲದಲ್ಲಿ ಚಲಾವಣೆಯಲ್ಲಿ ಇರಲಿದೆ. ಪ್ಲಾಸ್ಟಿಕ್ ನೋಟುಗಳ ವಿಶೇಷತೆ ಏನು, ಇದರ ಪ್ರಯೋಜನ ಏನು ಅಂತ ನೋಡಿದ್ರೆ, ಇವುಗಳು ಟ್ರೆಡಿಷನಲ್ ಪ್ಲಾಸ್ಟಿಕ್ ಕಾರ್ಡ್ಗಳಂತೆ ಗಟ್ಟಿಯಾಗಿರದೆ ಸಾಮಾನ್ಯ ಕಾಗದ ನೋಟಿನ ಹಾಗೆ ಮೃದುವಾಗಿರುತ್ತೆ, ತುಂಬ ಫ್ಲೆಕ್ಸಿಬಲ್ ಇರುತ್ತೆ ಮತ್ತು ಮಡಚಲು ಸುಲಭವಾಗಿ ಇರುತ್ತೆ. ಆದರೆ ಇದು ನೀರು, ಧೂಳು ಮತ್ತು ಕೊಳಕಿಗೆ ಬೇಗ ಹಾಳಾಗೋದಿಲ್ಲ. ಕಾಗದದ ನೋಟು ಯಾವ ರೀತಿ ಹಾಳಾಗುತ್ತೆ ನಮ್ಗೆ ಗೊತ್ತಿದೆ. ಕಾಗದ ನೋಟುಗಳಿಂದ ಇವುಗಳ ಆಯುಸ್ಸು ಜಾಸ್ತಿ ಇರುತ್ತೆ ಮತ್ತು ನಕಲಿ ನೋಟುಗಳ ಹಾವಳಿಯನ್ನು ಇದು ಪರಿಣಾಮಕಾರಿಯಾಗಿ ತಡೆಯಬಲ್ಲದು. ಅಂದರೆ ಇದನ್ನು ಕಾಪಿ ಹೊಡೆಯೋಕ್ಕೆ ಕಷ್ಟ ಅಂತ ಅನ್ನುವಂಥದ್ದು. ಸಾಮಾಜಿಕ ಜಾಲತಾಣಗಳ ವದಂತಿಗಳಿಗೆ ಕೇಂದ್ರ ಸರ್ಕಾರ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಜೂನ್ ಅಂತ್ಯದ ಒಳಗೆ ಹಳೆ ನೋಟುಗಳನ್ನು ಸಂಪೂರ್ಣವಾಗಿ ಚೇಂಜ್ ಮಾಡ್ತಾರೆ ಅನ್ನುವಂಥದ್ದು ವದಂತಿಯಾಗಿದ್ದು, ಆ ರೀತಿಯ ಯಾವುದೇ ವದಂತಿ ಇಲ್ಲ, ಅದು ಸುಳ್ಳು ಅಂತ PIB ಫ್ಯಾಕ್ಟ್ ಚೆಕ್ನಲ್ಲಿ ಹೇಳಿದೆ. ಸೊ ಇದು ಸದ್ಯಕ್ಕೆ ಈ ಪ್ಲಾಸ್ಟಿಕ್ ನೋಟು ಪ್ರಾಯೋಗಿಕ ಹಂತದಲ್ಲಿದ್ದು, ಮುಂದಿನ ದಿನಗಳಲ್ಲಿ ಅದರ ಯಶಸ್ಸನ್ನು ಅವಲಂಬಿಸಿ ಮತ್ತಷ್ಟು ವಿಸ್ತರಣೆ ಅಥವಾ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸರ್ಕಾರ ತಿಳಿಸಿದೆ. ಸೊ ಹಾಗಾದರೆ ಬೇರೆ ಕಡೆ ಇದೆಯಾ ಇದು ಪ್ಲಾಸ್ಟಿಕ್ ನೋಟ್ ಅಂತ ನೋಡಿದ್ರೆ, ಪ್ರಪಂಚದ ಹಲವು ದೇಶಗಳು ಈಗಾಗಲೇ ಪ್ಲಾಸ್ಟಿಕ್ ನೋಟುಗಳನ್ನು, ಪಾಲಿಮರ್ ನೋಟುಗಳನ್ನು ಯಶಸ್ವಿಯಾಗಿ ಚಲಾವಣೆಗೆ ತಂದಿದೆ. ಈ ಪೈಕಿ ಕೆಲವು ಪ್ರಮುಖ ದೇಶಗಳ ಯಾವ ವಿವರಗಳನ್ನು ನೋಡ್ತಾ ಹೋಗೋಣ. ಪ್ಲಾಸ್ಟಿಕ್ ನೋಟುಗಳನ್ನು ಮೊದಲು ಪರಿಚಯ ಮಾಡಿದ ಹಾಗೂ ಸಂಪೂರ್ಣವಾಗಿ ಪಾಲಿಮರ್ ಕರೆನ್ಸಿಗೆ ಬದಲಾವಣೆ ಮಾಡಿಕೊಂಡುವಂತಹ ಜಗತ್ತಿನ ಮೊದಲ ದೇಶ ಯಾವುದಪ್ಪ ಅಂತಂದರೆ ಆಸ್ಟ್ರೇಲಿಯಾ. 1988ರಲ್ಲಿ ಆರಂಭಿಸಿ 1996ರ ವೇಳೆಗೆ ಸಂಪೂರ್ಣವಾಗಿ ಇದನ್ನು ಜಾರಿಗೆ ತಂತು. ಕೆನಡಾ ತನ್ನ ಎಲ್ಲ ಮುಖಬೆಲೆಯ ನೋಟುಗಳನ್ನು ಪಾಲಿಮರ್ ಮಾದರಿಗೆ ಪರಿವರ್ತಿಸಿಕೊಂಡ ಪ್ರಮುಖ ಅಭಿವೃದ್ಧಿ ಹೊಂದಿದ ದೇಶ ಆಗಿದೆ. ಇನ್ನು ಬ್ರಿಟಿಷ್ ಪೌಂಡ್ ನೋಟುಗಳನ್ನು, ಉದಾಹರಣೆಗೆ 5, 10, 20 ಪೌಂಡ್ ಮುಂತಾದವುಗಳನ್ನು ಪ್ಲಾಸ್ಟಿಕ್ ಮುಖಬೆಲೆಗೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ಕಿಗೆ ಬದಲಾಯಿಸಿದೆ. ಸೊ ಇದು ನ್ಯೂಜಿಲ್ಯಾಂಡ್ ತನ್ನ ಎಲ್ಲ ನೋಟುಗಳನ್ನು ಪಾಲಿಮರ್ ರೂಪಕ್ಕೆ ಬದಲಾವಣೆ ಮಾಡಿಕೊಂಡ ಮತ್ತೊಂದು ಪ್ರಮುಖ ದೇಶ ಆಗಿದೆ. ಇನ್ನು ಸಿಂಗಾಪುರ, ಮಲೇಷ್ಯಾ, ವಿಯೆಟ್ನಾಂ, ಬ್ರೂನಿ, ರೊಮೇನಿಯಾ, ಪಾಪುವಾ ನ್ಯೂಗಿನಿ ಮತ್ತು ಮಾಲ್ಡೀವ್ಸ್ ಇಂಥ ಸಣ್ಣ ಪುಟ್ಟ ದೇಶಗಳು ಸಹ ಪ್ಲಾಸ್ಟಿಕ್ ನೋಟುಗಳನ್ನು ಚಲಾವಣೆಯಲ್ಲಿ ಬಳಸ್ತಾ ಇದೆ ಅಂತ ಇನ್ನಷ್ಟು ಸಂಪೂರ್ಣವಾಗಿ ಅಳವಡಿಸಿಕೊಂಡಿದೆ. ಸೊ ಹೀಗಾಗಿ ಹಲವಾರು ದೇಶಗಳಲ್ಲಿ ಈ ರೀತಿಯ ಒಂದು ಪ್ಲಾಸ್ಟಿಕ್ ನೋಟುಗಳ ಬಳಕೆ ಆಲ್ರೆಡಿ ಚಲಾವಣೆಯಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಫ್ಕೋರ್ಸ್ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಪ್ಲಾಸ್ಟಿಕ್ ನೋಟುಗಳನ್ನು ಜಾರಿಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. RBI ಸಾಥ್ ಕೊಡ್ತಾ ಇದೆ. ಸೊ ಹಾಗಾಗಿ ಒಂದಷ್ಟು ಗೊಂದಲಗಳು ಅಥವಾ ಒಂದಷ್ಟು ಆಸಕ್ತಿ, ಇಂಟ್ರೆಸ್ಟ್, ನೋಡೋಣ ಇದು ಹೆಂಗಿರುತ್ತೆ ಅಂತ ನೋಡಬೇಕು ಅನ್ನುವಂಥ ಒಂದು ಕುತೂಹಲ ಕೂಡ ಜನಸಾಮಾನ್ಯರಲ್ಲಿ ಇದೀಗ ಬಂದಿದೆ. ಈ ಸಂಬಂಧ ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಈ ಒಂದು ವಿವರಗಳನ್ನು ಕೊಟ್ಟಿದೆ. ಹಾಗಾಗಿ ಜನ ಕಾದು ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಈ ಪ್ಲಾಸ್ಟಿಕ್ ನೋಟ್ ಬರುತ್ತೆ, ಪ್ಲಾಸ್ಟಿಕ್ ನೋಟಿನ 10 ರೂಪಾಯಿ 20 ರೂಪಾಯಿ ನೋಟ್ ಹೆಂಗಿರುತ್ತೆ ಅನ್ನುವಂಥದ್ದು. ಜೊತೆಗೆ ಈ ನೋಟುಗಳ ಸಂಗ್ರಹಣೆ ಮಾಡುವಂಥದ್ದು, ನಾಣ್ಯಗಳನ್ನು ಸಂಗ್ರಹಣೆ ಮಾಡುವಂಥದ್ದೆಲ್ಲ ಹವ್ಯಾಸ ನಮ್ಮ ದೇಶದಲ್ಲಿ ಭಾಳ ಪಾಪ್ಯುಲರ್ ಇದೆ. ಸೊ ಅವರು ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಪ್ಲಾಸ್ಟಿಕ್ ನೋಟ್ ಹೆಂಗಿರುತ್ತೆ ಅನ್ನುವಂಥದ್ದು. ನೋಡಬೇಕದು ಯಾವ ರೀತಿ ಬಂದಾಗ ಅದರ ಒಂದು ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಜನ ಕಾದು ನೋಡ್ತಾ ಇದ್ದಾರೆ. ವೀಕ್ಷಕರ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.